ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಕಣಕಣದಲ್ಲಿನ ಪಾಸಿಟಿವಿಟಿ. ನೀವು ನೋಡ್ತಾ ಇದ್ದೀರಾ RV TV. ನಾನು ನಿಮ್ಮ ಪ್ರೀತಿಯ ಹೋಸ್ಟ್ ನಿಗಿತಾ. ನಾವೆಲ್ಲರೂ ಇವತ್ತು ಒಂದು ಬಹಳ ಮುಖ್ಯ ವಿಷಯ ಬಗ್ಗೆ ಚರ್ಚಿಸೋಣ. ಹಲ್ಲು ಉಜ್ಜುವ ತಂತ್ರಗಳು. ಇಂದು ನಮ್ಮೊಂದಿಗೆ ಅತ್ಯಂತ ಪ್ರಸಿದ್ಧ ದಂತ ವೈದ್ಯರಿದ್ದಾರೆ. ಅದರಿಂದ ನಾವು ಅವರನ್ನು ಸ್ವಾಗತಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸುಸ್ವಾಗತ ಡಾಕ್ಟರ್ ನಿಕಿತಾ ಅವರೇ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ನನ್ನ ಹೆಸರು ನಿಕಿತಾ. ನಾನು ಇವತ್ತು ನಿಮ್ಮ ಹಲ್ಲುಗಳನ್ನು ಹೆಂಗೆ ಉಜ್ಜುವುದು ಹಾಗೂ ಹಲ್ಲು ಉಜ್ಜುವ ವಿಧಾನಗಳನ್ನು ವಿವರಿಸುತ್ತೇನೆ. ಹಾಗಾಗಿ ನಮ್ಮ ಕಾರ್ಯಕ್ರಮದ ವೀಕ್ಷಕರು ನಿಮಗೆ ಅನುಮಾನಗಳನ್ನು ಕೇಳಲು ಬಯಸುತ್ತಾರೆ. ನಮಗೆ ಈಗಾಗಲೇ ಕೆಲವು ಕರೆಗಳು ಬರುತ್ತಿವೆ. ನಮ್ಮ ಮೊದಲನೇ ಕರೆ. ಡಾಕ್ಟ್ರೇ, ಯಾವ ಬ್ರಷ್ ಅನ್ನು ಖರೀದಿಸಬೇಕು? ಮಾರ್ಕೆಟ್ನಲ್ಲಿ ಅನೇಕ ಬ್ರಷ್ಗಳಿವೆ. ಯಾವಾಗಲೂ ಮೃದುವಾದ ಬ್ರಿಸಲ್ನ ಟೂತ್ ಬ್ರಷ್ ಉಪಯೋಗಿಸಿ, ಏಕೆಂದರೆ ಗಟ್ಟಿಯಾದ ಬ್ರಿಸಲ್ ಟೂತ್ ಬ್ರಷ್ ನಮ್ಮ ಹಲ್ಲುಗಳ ಕವಚ ಮೇಲೆ ಹಾನಿಗೊಳಿಸುತ್ತದೆ. ನಮಸ್ತೆ ಡಾಕ್ಟ್ರೇ, ನಾನು ದಿನಕ್ಕೆರಡು ಬಾರಿ ಹಲ್ಲನ್ನು ಉಜ್ಜುತ್ತೇನೆ, ಆದರೂ ನನ್ನ ಹಲ್ಲುಗಳ ಕಲೆಗಳು ಹೋಗುವುದಿಲ್ಲ. ಇದಕ್ಕೆ ಏನು ಪರಿಹಾರ? ನಿಮ್ಮ ಹಲ್ಲು ಉಜ್ಜುವ ತರೀಕಗಳು ಸರಿಯಾಗಿಲ್ಲದೆ ಇರಬಹುದು. ಅದಕ್ಕೆ ನೀವು ಮಾಡಿಫೈಡ್ ಬಾಸ್ ಟೆಕ್ನಿಕ್ ಎಂಬುವ ತರೀಕವನ್ನು ಉಪಯೋಗಿಸಿ. ನಿಮ್ಮ ಬ್ರಷ್ ಅನ್ನು ಒಸಡುಗಳಿಗೆ 45 ಡಿಗ್ರಿ ಕೋನದಲ್ಲಿ ಬಳಸಿ. ಹಲ್ಲಿನ ಎಲ್ಲ ಭಾಗದಲ್ಲಿ ಸಂಪೂರ್ಣವಾಗಿ ಉಜ್ಜಿರಿ ಹಾಗೂ ನಾನು ಶೀಘ್ರದಲ್ಲಿ ಒಂದು ವಿಡಿಯೋವನ್ನು ಕಳಿಸಿಕೊಡುತ್ತೇನೆ. ಯಾವ ಟೂತ್ಪೇಸ್ಟ್ ಅನ್ನು ಬಳಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ? ನಿಮ್ಮ ಹಲ್ಲನ್ನು ಉಜ್ಜಲು ಬಟಾಣಿ ಗಾತ್ರದ ಟೂತ್ಪೇಸ್ಟ್ ಅನ್ನು ಬಳಸಿ ಮತ್ತು ಫ್ಲೋರೈಡ್ ಹೊಂದಿರುವ ಟೂತ್ಪೇಸ್ಟ್ ಅನ್ನು ಆಯ್ಕೆ ಮಾಡಿ. ಡಾಕ್ಟ್ರೇ, ನನ್ನ ಹಲ್ಲುಗಳ ಮೇಲೆ ಬಿಳಿಯ ಕರಟಕಟ್ಟು ಇರುವುದು ಯಾಕೆ? ಇದನ್ನು ಕ್ಯಾಲ್ಕ್ಯುಲಸ್ ಅಂತ ಹೇಳುತ್ತಾರೆ. ಇದು ನಿಮ್ಮ ಹಲ್ಲುಗಳನ್ನು ಸರಿಯಾಗಿ ಉಜ್ಜದೇ ಇರೋ ಕಾರಣಕ್ಕಾಗಿ ಆಗುವುದು. ಅದಕ್ಕಾಗಿ 6 ತಿಂಗಳ ಒಮ್ಮೆ ನೀವು ನಿಮ್ಮ ದಂತವೈದ್ಯರನ್ನು ಭೇಟಿ ಮಾಡಿ ಹಾಗೂ ನಿಮ್ಮ ಹಲ್ಲುಗಳನ್ನು ಸ್ವಚ್ಛಗೊಳಿಸಿ. ಇದು ಹಲ್ಲು ಉಜ್ಜುವ ವಿಭಿನ್ನ ತರೀಕಗಳು ಯಾವುದೆಂದರೆ ಆಸ್ ಮೆಥಡ್, ಸ್ಟಿಲ್ಮನ್ ಮೆಥಡ್, ವರ್ಟಿಕಲ್ ಮೆಥಡ್, ಚಾರ್ಟರ್ ಮೆಥಡ್ ಹಾಗೂ ಫೋನ್ಸ್ ಮೆಥಡ್. ಇದು ಬಾಸ್ ಟೆಕ್ನಿಕ್ ಎಂಬುವ ಹಲ್ಲು ಉಜ್ಜುವ ವಿಧಾನ. ಬ್ರಷ್ ಅನ್ನು 45 ಡಿಗ್ರಿ ಕೋನದಲ್ಲಿ ಇರಿಸಿ. ಬ್ರಷ್ ಮಾಡುವಾಗ ಈ ತರ ಸರ್ಕ್ಯುಲರ್ ಮತ್ತು ಸ್ವೈಪಿಂಗ್ ಮೋಷನ್ ಅನ್ನು ಉಪಯೋಗಿಸಿ. ದಿನಕ್ಕೆ 2 ಸತಿ ಮತ್ತು 2 ನಿಮಿಷ ಮಾತ್ರ ಬ್ರಷ್ ಮಾಡಿ. ಹಲ್ಲುಗಳ ಎಲ್ಲ ಭಾಗವನ್ನು ಸ್ವಚ್ಛಗೊಳಿಸಿ. ಹಲ್ಲುಗಳ ಒಳಭಾಗವನ್ನು ಸ್ವಚ್ಛಗೊಳಿಸಿ. ಈ ರೀತಿಯಲ್ಲಿ ಮುಂಭಾಗದ ಹಲ್ಲುಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು. ಹಲ್ಲು ಉಜ್ಜುವ ಬ್ರಷ್ನ ಸರಿಯಾದ ಕೋನ ಬಹಳ ಮುಖ್ಯ. ಈ ರೀತಿಯಲ್ಲಿ ನಿಮ್ಮ ಎಲ್ಲ ಹಲ್ಲುಗಳನ್ನು ಸ್ವಚ್ಛಗೊಳಿಸಿ ಮತ್ತು ಆರೋಗ್ಯಕರ ಹಲ್ಲುಗಳನ್ನು ಕಾಪಾಡಿಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಹಲ್ಲುಜ್ಜುವ ಸರಿಯಾದ ವಿಧಾನವನ್ನು ದಂತವೈದ್ಯರು ನಮಗೆ ಕಲಿಸಿದ್ದಾರೆ. ವೈದ್ಯರೇ, ಸರಿಯಾಗಿ ಹಲ್ಲು ಉಜ್ಜದೇ ಇರುವ ಪರಿಣಾಮಗಳೇನು? ಅನುಚಿತ ಹಲ್ಲು ಉಜ್ಜುವಿಕೆಯ ಪರಿಣಾಮಗಳು: ಪ್ಲಾಕ್ ಹಾಗೂ ಕ್ಯಾಲ್ಕ್ಯುಲಸ್ನ ಶೇಖರಣೆ. ಬಿಸಿ ಅಥವಾ ತಣ್ಣಗಿರುವ ಆಹಾರವನ್ನು ಸೇವಿಸಿದಾಗ ನಮ್ಮ ಹಲ್ಲುಗಳನ್ನು ಜುಮ್ಮನ್ನುವುದು ಹಾಗೂ ಒಸಡುಗಳ ಕಿರಿಕಿರಿ ಮತ್ತು ರಕ್ತಸ್ರಾವ ಕಾಣಿಸಿಕೊಳ್ಳುತ್ತದೆ. ವೈದ್ಯರೇ, ಆರೋಗ್ಯಕರ ಹಲ್ಲುಗಳನ್ನು ಕಾಪಾಡಿಕೊಳ್ಳಲು ನಮಗೆ ಸಲಹೆಗಳನ್ನು ನೀಡಿ. ಮೊದಲನೇದಾಗಿ, ನಿಮ್ಮ ಹಲ್ಲುಗಳನ್ನು ಮೃದುವಾದ ಟೂತ್ ಬ್ರಷ್ ಇಂದ ಉಜ್ಜಿರಿ ಹಾಗೂ ದಿನಕ್ಕೆ 2 ಸತಿ ಬ್ರಷ್ ಮಾಡಿ. 2ನೇ ಸಲಹೆ, ನಿಮ್ಮ ಹಲ್ಲುಗಳನ್ನು ಗಟ್ಟಿಯಾಗಿ ಉಜ್ಜಬೇಡಿ. 3ನೇ ಸಲಹೆ, ಪ್ರತಿ 3 ಅಥವಾ 4 ತಿಂಗಳಿಗೊಮ್ಮೆ ನಿಮ್ಮ ಬ್ರಷ್ ಅನ್ನು ಬದಲಾಯಿಸಿ. 4ನೇ ಸಲಹೆ, ಪ್ರತಿದಿನ ಫ್ಲಾಸ್ ಮಾಡಿ. 5ನೇ ಸಲಹೆ, ಪ್ರತಿದಿನ ಊಟದ ನಂತರ ನಿಮ್ಮ ಬಾಯನ್ನು ನೀರಿನಿಂದ ಮುಕ್ಕಳಿಸಿ. 6ನೇ ಸಲಹೆ, ಹೆಚ್ಚು ನೀರನ್ನು ಕುಡಿಯಿರಿ. 7ನೇ ಸಲಹೆ, ಸರಿಯಾಗಿ ಹಲ್ಲು ಉಜ್ಜುವ ವಿಧಾನವನ್ನು ಅನುಸರಿಸಿ. 8ನೇ ಸಲಹೆ, ನಿಯಮಿತವಾಗಿ ದಂತವೈದ್ಯರನ್ನು ಭೇಟಿ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು. ನಿಮಗೆ ನಮ್ಮೆಲ್ಲರ ಹೃದಯಪೂರ್ವಕ ಧನ್ಯವಾದಗಳು ವೈದ್ಯರೇ. ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮವು ಸಾಕಷ್ಟು ಮಾಹಿತಿಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು ವೀಕ್ಷಕರೇ.